ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಮ್ಮ ಚಾನಲ್ಗೆ. ಮಲಯಾಳಂ ಅಂದ್ರೆ ನಮ್ಗೆಲ್ಲ ತಕ್ಷಣ ನೆನಪಾಗೋದು ಸೀರಿಯಸ್ ಸಿನಿಮಾಗಳು ಅಲ್ವಾ? ಆದ್ರೆ ಇವತ್ತು ನಾವು ಮಾತಾಡ್ತಿರೋ ಸಿನಿಮಾ ಆ ರೂಲ್ಸ್ನೆಲ್ವಾ ಬ್ರೇಕ್ ಮಾಡಿದೆ. ಅದೇ ದಿಲೀಪ್ ಅವರ ಹೊಸ ಸಿನಿಮಾ ಬಾ ಬಾ ಬಾ. ಇದರ ಟ್ಯಾಗ್ ಲೈನ್ ನೋ ಲಾಜಿಕ್ ಓನ್ಲಿ ಮ್ಯಾಡ್ನೆಸ್ ಅಂತ. ಈ ಸಿನಿಮಾ ನಿಜವಾಗ್ಲೂ ಮಜಾ ಕೊಡುತ್ತಾ ಅಥವಾ ಬರೀ ಸೌಂಡ್ ಮಾಡುತ್ತಾ? ಪೂರ್ತಿ ರಿವ್ಯೂ ನೋಡಿ. ಕಥೆ ತುಂಬಾ ಸಿಂಪಲ್. ಇಲ್ಲಿ ಹೀರೋ ರಾಡಾರ್ ಒಬ್ಬ ಸಾಮಾನ್ಯ ಮನುಷ್ಯ. ಆದ್ರೆ ಇವನು ಮಾಡೋ ಕೆಲ್ಸ ಮಾತ್ರ ದೊಡ್ಡದು. ಕೇರಳದ ಮುಖ್ಯಮಂತ್ರಿಯನ್ನೇ ಎಲ್ಲರ ಎದುರೇ ಕಿಡ್ನ್ಯಾಪ್ ಮಾಡ್ತಾನೆ. ಇಡೀ ಪೊಲೀಸ್ ಫೋರ್ಸ್ ಇವನ ಹಿಂದೆ ಬಿದ್ರೆ ಇವನು ಮಾತ್ರ ಆರಾಮಾಗಿ ಕಾಮಿಡಿ ಮಾಡ್ಕೊಂಡಿರ್ತಾನೆ. ಅವನ ಡಿಮ್ಯಾಂಡ್ ಏನು, ಸಿಎಂಗೂ ಇವನಿಗೂ ಏನು ಸಂಬಂಧ ಅನ್ನೋದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ಈ ಸಿನಿಮಾದಲ್ಲಿ ಬೇರೆ ಭಾಷೆಯ ಸೂಪರ್ ಹಿಟ್ ಸಿನಿಮಾಗಳನ್ನು ಕಾಮಿಡಿಯಾಗಿ ತೋರಿಸಿದ್ದಾರೆ. ಸಿನಿಮಾ ನೋಡೋವರಿಗೆ ಇದು ಸಖತ್ ಖುಷಿ ಕೊಡುತ್ತೆ. ವಿನೀತ್ ಶ್ರೀನಿವಾಸನ್ ಮತ್ತು ಧ್ಯಾನ್ ಶ್ರೀನಿವಾಸನ್ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಸಖತ್ ಎನರ್ಜಿ ಇರುತ್ತೆ. ಇವರಿಬ್ಬರ ಸೀನ್ಗಳು ಸಿನಿಮಾದ ಪ್ಲಸ್ ಪಾಯಿಂಟ್. ಶಾನ್ ರೆಹಮಾನ್ ಅವರ ಮ್ಯೂಸಿಕ್ ಸಿನಿಮಾದ ವೇಗಕ್ಕೆ ಚೆನ್ನಾಗಿ ಸಾಥ್ ಕೊಟ್ಟಿದೆ. ಎಲ್ಲಿಯೂ ಬೋರ್ ಹೊಡಿಯಲ್ಲ. ಒಬ್ಬ ಕುರುಡನ ಪಾತ್ರದಲ್ಲಿ ಬಾಲು ವರ್ಗೀಸ್ ಮಾಡೋ ಆಕ್ಷನ್ ಸೀನ್ ಹೊಸದಾಗಿದೆ ಮತ್ತು ನೋಡಕ್ಕೆ ಚೆನ್ನಾಗಿದೆ. ಸಿನಿಮಾದ ಕೊನೆಯಲ್ಲಿ ಬರೋ ಮೋಹನ್ ಲಾಲ್ ಅವರ ಗಿಲ್ಲಿ ಬಾಲ ಅನ್ನೋ ಪಾತ್ರ ಅಭಿಮಾನಿಗಳಿಗೆ ದೊಡ್ಡ ಹಬ್ಬ. ಮೈನಸ್ ಪಾಯಿಂಟ್ಸ್: ಮೊದಲನೇ ಹಾಫ್ ಇದ್ದಷ್ಟು ವೇಗ ಎರಡನೇ ಹಾಫ್ನಲ್ಲಿ ಇಲ್ಲ. ಕಥೆ ಎಲ್ಲೋ ಹೋಗ್ತಿದೆ ಅನ್ಸುತ್ತೆ. ಕಾಮಿಡಿ ಮಾಡೋಕೆ ಹೋದವರು ಕಥೆಯನ್ನ ಸ್ವಲ್ಪ ಮರೆತ ಹಾಗೆ ಅನ್ಸುತ್ತೆ. ಕೆಲವೊಂದು ಸೀನ್ಗಳಲ್ಲಿ ಲಾಜಿಕ್ ಇಲ್ಲದೆ ಇದೇನಪ್ಪಾ ಹೀಗಿದೆ ಅಂತ ಅನ್ಸೋದು ಗ್ಯಾರಂಟಿ. ಕೆಲವೊಂದು ಜೋಕ್ಗಳು ನಗು ತರ್ಸಲ್ಲ, ಬರೀ ಕಿರುಚಾಟ ಅಂತ ಅನ್ಸಬಹುದು. ಬಾ 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 ಸಿನಿಮಾ ಒಂದು ಆವರೇಜ್ ಸಿನಿಮಾ. ಇದು ಎಲ್ಲರಿಗೂ ಇಷ್ಟ ಆಗಲ್ಲ. ಆದ್ರೆ ನೀವು ದಿಲೀಪ್ ಅವರ ಕಾಮಿಡಿ ಇಷ್ಟಪಡೋರಾದ್ರೆ ಅಥವಾ ವೀಕೆಂಡ್ನಲ್ಲಿ ಮೈಂಡ್ ಫ್ರೀ ಮಾಡ್ಕೊಳ್ಳಕ್ಕೆ ಒಂದು ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ರೆ ಖಂಡಿತ ನೋಡ್ಬಹುದು. ಒಂದ್ಸಲ ನೋಡಕ್ಕೆ ಅಡ್ಡಿ ಇಲ್ಲ. ಈ ಸಿನಿಮಾ ಆಲ್ರೆಡಿ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಬಂದಿದೆ. ನೀವು ಮನೆಯಲ್ಲೇ ಕೂತು ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ನಿಮಗೆ ಈ ಸಿನಿಮಾ ಹೇಗನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.